ಅಧ್ಯಾಯ 4. ತೀರ್ಥಯಾತ್ರೆಯ ಸಂಕಲ್ಪ. ಶೃಂಗೇರಿಯನ್ನು ಬಿಟ್ಟು ಬೇರೆಲ್ಲಾದರೂ ದೂರ ನೆಲೆಸಬೇಕೆನ್ನನಿಸಲಿಲ್ಲ ಶಾಸ್ತ್ರಿಗಳಿಗೆ. ಸ್ವಲ್ಪ ದಿನ ತೀರ್ಥಯಾತ್ರೆ ಮಾಡಿಕೊಂಡು ಬಂದರೆ ತಮ್ಮ ಪತ್ನಿಗೆ ಸ್ಥಳಪಲ್ಲಟವಾದಿಂದಾಗಿ ಹೊಸ ಜನರ ಪರಿಚಯದಿಂದ ವಿಶಾಲ ಜಗತ್ತಿನಲ್ಲಿ ತನಗಿಂತಲೂ ದುಃಖಿಗಳು, ಕಷ್ಟದಲ್ಲಿರುವವರು ಇದ್ದಾರೆಂಬ ನಂಬಿಕೆ ಉಂಟಾಗಿ ಆಕೆಯ ದುಃಖವು ಕಡಿಮೆಯಾಗಬಹುದು. ಪುಣ್ಯಕ್ಷೇತ್ರಗಳ ಸಂದರ್ಶನದಿಂದ ಭಗವತ್ ಕೃಪೆಯಿಂದ ಆಕೆಯ ಮನಸ್ಸನ್ನು ತನ್ನ ಜಂಜಡ ಕಳಿಸಿಕೊಂಡು ಹಗುರವಾಗಬಹುದು. ಹೀಗೆ ಶಾಸ್ತ್ರಿಗಳು ಮನಸ್ಸಲ್ಲಿಯೇ ಕೆಲವು ದಿನಗಳು ಆಲೋಚಿಸಿದರು. ಈ ಆಲೋಚನೆ ಬಲವಾದಾಗ ಪತ್ನಿಯಲ್ಲಿಯೂ ಪ್ರಸ್ತಾಪ ಮಾಡಿದರು. ಇದನ್ನು ಕೇಳಿದೊಡನೆ ಆಕೆ ಉತ್ಸಾಹಿತರಾದರು. ಈ ಮಧ್ಯೆ ಶಾಸ್ತ್ರಿಗಳು ವಾಸವಾಗಿದ್ದ ಮನೆಯಲ್ಲಿ ಯಾವುದಾದರೂ ವಾಸ್ತುದೋಷವಿತ್ತು. ಅದೇ ಕಾರಣದಿಂದ ಅವರ ಸಂಸಾರಕ್ಕೆ ಏಳಿಗೆ ಇಲ್ಲದೆ ಕಷ್ಟ ಪರಂಪರೆಯೇ ಸಂಭವಿಸುತ್ತಿರಬಹುದೇನೋ ಎಂದು ಅನುಮಾನಿಸಿದರು ಮತ್ತು ಆ ಮನೆಯನ್ನು ಬಿಟ್ಟು ಬೇರೆ ಯಾವುದಾದರೂ ಮನೆಗೆ ಹೋಗಬೇಕೆಂದು ಸೂಚಿಸಿದರು. ಈ ತಮ್ಮ ಕಷ್ಟಗಳನ್ನೆಲ್ಲ ಅಪೂರ್ವಕೃತ ಕರ್ಮಗಳೇ ಕಾರಣವೆಂದು ನಂಬಿದ್ದವರೇ ಶಾಸ್ತ್ರಿಗಳವರು. ತಮ್ಮ ಹಿತ ಮಿತ್ರರ ಈ ಸಲಹೆಯನ್ನು ಕುರಿತು ಆಲೋಚಿಸಿದಾಗ ತಮ್ಮ ಕಷ್ಟ ನಷ್ಟಗಳಿಗೆ ಆ ಮನೆ ಹೇಗೆ ಕಾರಣವಾದೀತು? ಮನೆ ಬಿಟ್ಟು ಬೇರೆ ಮನೆಗೆ ಹೋದರೆ ಕಷ್ಟ ನಷ್ಟಗಳೆಲ್ಲ ಕಳೆಯುತ್ತವೆ ಎಂಬುದು ಭರವಸೆ ಏನು? ಈಗ ನಾವು ಅನುಭವಿಸುತ್ತಿರುವುದಕ್ಕೆ ಪೂರ್ವಕರ್ಮ ಕಾರಣವಾದರೆ ಈ ಜನ್ಮದಲ್ಲಿ ಒಳ್ಳೆಯ ಕರ್ಮ ಆಚರಣೆಯಿಂದ ಸತ್ಫಲ ಬರಬೇಕಲ್ಲವೇ ಎಂಬುದಾಗಿ ಶಾಸ್ತ್ರಗಳ ಮನಸ್ಸಿಗೆ ಸಮಾಧಾನ ತಂದುಕೊಡುತ್ತಿದ್ದರು. ತೀರ್ಥಯಾತ್ರೆ ಹೊರಡುವ ಪ್ರೇರಣೆ ಮೊಟ್ಟ ಮೊದಲು ಅವರ ಮನಸ್ಸಿನಲ್ಲಿ ಉಂಟಾದಾಗ ಚಂಚಲ ಮನಸ್ಸಿನಲ್ಲಿ ಏಳುತ್ತಿದ್ದ 106 ತರಂಗಗಳಲ್ಲಿ ಅದು ಒಂದೆಂದು ಸುಮ್ಮನಿದ್ದರು ಶಾಸ್ತ್ರಿಗಳು. ಆದರೆ ಅದೇ ಆಲೋಚನೆ ಪದೇ ಪದೇ ಮನಸ್ಸನ್ನು ತನ್ನೆಡೆಗೆ ಸೆಳೆಯುತ್ತಿದ್ದಾಗ ಇದರ ಹಿಂದೆ ದೈವ ಪ್ರೇರಣೆಯೂ ಇದೆ ಎಂಬ ನಂಬಿಕೆ, ದೃಢ ವಿಶ್ವಾಸ ಅವರಲ್ಲಿ ಮೂಡಿತು. ತಾವು ತೀರ್ಥಯಾತ್ರೆ ಹೊರಡಬೇಕೆಂಬುದು ಭಗವಂತನ ಅಣತಿ ಎಂದು ಅವರು ನಂಬಿದರು. ಶಾಸ್ತ್ರಿಗಳು ತೀರ್ಥಯಾತ್ರೆಯನ್ನು ಕುರಿತು ಪ್ರಸ್ತಾಪಿಸಿದ ಮಾರನೇ ದಿನದಿಂದಲೇ ಲಕ್ಷ್ಮಮ್ಮನವರು ಪ್ರಯಾಣದ ಸಿದ್ಧತೆಯಲ್ಲಿ ತೊಡಗಿದರು. ಭಾವುಕರಾದ ಆಕೆ ಮನಸ್ಸಿನಲ್ಲಿಯೇ 106 ಚಿತ್ರಗಳನ್ನು ಕಲ್ಪಿಸಿಕೊಂಡು ಹರ್ಷಪಟ್ಟರು. ಸಂತೋಷವನ್ನು ಅನುಭವಿಸುವುದು ಉತ್ಸಾಹದಿಂದ ಪ್ರಯಾಣ ಕಾಲಕ್ಕೆ ಅಗತ್ಯವಾದ ಉಪಹಾರ ಸಾಮಗ್ರಿಗಳನ್ನು ಅನುಗೊಳಿಸಿದರು. ಪತ್ನಿಯ ಈ ಸಂಭ್ರಮ ಸಂತೋಷಗಳನ್ನು ಕಂಡು ಶಾಸ್ತ್ರಿಗಳಿಗೆ ವಿಸ್ಮಯವಾಯಿತು. ತೀರ್ಥಯಾತ್ರೆಗೆ ಹೊರಡುವೆಂದಾಗಲೇ ಇಷ್ಟು ಪರಿವರ್ತನೆ ಹೊಂದಿದ ಮನಸ್ಸು ತೀರ್ಥಯಾತ್ರೆ, ಪುಣ್ಯಕ್ಷೇತ್ರ ವಾಸ, ದೇವತಾ ದರ್ಶನ ಮತ್ತು ಭಗವದ್ಯುಕ್ತರೊಡನೆ ಕಲಿಯುವುದರಿಂದ ಖಂಡಿತವಾಗಿಯೂ ತನ್ನೆಲ್ಲ ಸಂಕೋಲೆಗಳನ್ನು ಕಳಚಿಕೊಂಡು ಹಗುರವಾಗುವುದೆಂದು ಶಾಸ್ತ್ರಿಗಳು ನಂಬಿದರು. ಸಹಧರ್ಮಿಣಿಯ ದುಃಖ ನಿವಾರಣೆಗಿಂತ ಅವರಿಗೆ ಆ ಗಳಿಗೆಯಲ್ಲಿ ಬೇರಾವ ಚಿಂತೆಯೂ ಇರಲಿಲ್ಲ. ಪ್ರಯಾಣಕ್ಕೆ ಶುಭ ದಿನವೊಂದು ನಿಶ್ಚಯಿಸಿ ತಮ್ಮ ಗುರುವರಿಯರಾದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳವರ ಅಪ್ಪಣೆಯನ್ನು ಪಡೆಯಲೆಂದು ದಂಪತಿಗಳು ಮಠಕ್ಕೆ ಬಂದರು. ಗುರುಗಳಿಗೂ ಆ ಸತಿಪತಿಯರ ಅಂತರಂಗದ ವೇದನೆ ಅರಿವು ಇತ್ತು. ಅವರಿಗೆ ಒದಗಿದ್ದ ದುಃಖ, ಒಂದರ ಮೇಲೊಂದರಂತೆ ಮಕ್ಕಳ ಸಾವು, ಬಂದುಗುತ್ತಿದ್ದ ವಿಪತ್ ಪರಂಪರೆ, ಇದುವೆಲ್ಲವೂ ಗುರುಗಳಿಗೆ ತಿಳಿದೇ ಇದ್ದವು. ಶಾಸ್ತ್ರಿಗಳು ಮತ್ತು ಲಕ್ಷ್ಮಮ್ಮನವರು ತಮ್ಮ ದರ್ಶನಕ್ಕೆ ಬಂದಾಗ ಗುರುಗಳು ಅವರನ್ನು ಹಸನ್ಮುಖದಿಂದ ಸ್ವಾಗತಿಸಿ ಯೋಗಕ್ಷೇಮ ವಿಚಾರಿಸಿದರು. ಶಾಸ್ತ್ರಿಗಳು ತಾವು ಸಪತ್ನಿಕರಾಗಿ ತೀರ್ಥಯಾತ್ರೆ ಹೊರಡಬೇಕೆಂದಿರುವ ವಿಷಯವನ್ನು ಗುರುಗಳಿಗೆ ನಿವೇದಿಸಿ ಗುರುಗಳ ಅಪ್ಪಣೆಯನ್ನು, ಆಶೀರ್ವಾದವನ್ನು ಕೋರಿ ಬಂದಿರುವುದಾಗಿ ಅರಿಕೆ ಮಾಡಿದರು. ಗುರುಗಳು ಮಂದಹಾಸದಿಂದ, ನಿಮ್ಮ ತೀರ್ಥಯಾತ್ರೆ ಯಾವ ಅಡ್ಡಿ ಆತಂಕಗಳು ಇಲ್ಲದೆ ನೆರವೇರಲಿ, ನಿಮಗೆ ಸುಖಶಾಂತಿ ಲಭಿಸಲಿ ಎಂದು ಆಶೀರ್ವದಿಸಿ, ನಿಮ್ಮ ಉದ್ದೇಶ ಶ್ರೀ ಭಗವಂತನ ಕೃಪೆಯಿಂದ ಸಿದ್ಧಿಸಲಿ, ಹೋಗಿ ಬನ್ನಿ ಎಂದು ಅನುಗ್ರಹಿಸಿದರು. ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಗುರುಗಳ ಆಶೀರ್ವಾದವನ್ನು ಶಿರಸಾಧರಿಸಿ ಸತಿಪತಿಗಳು ಮನೆಗೆ ಮರಳಿದರು. ಶ್ರೀ ಗುರುಗಳ ಆಶೀರ್ವಾದದ ಹಿಂದೆ ಭಗವಂತನ ಯಾವ ಸೂಚನೆ ಇತ್ತೋ ತೀರ್ಥಯಾತ್ರೆಗೆ ಹೊರಡೋಣವೆಂದು ಹೇಳಿದ್ದೇ ಲಕ್ಷ್ಮಮ್ಮನವರಿಗೆ ಸಂಜೀವನಿಯಾಯಿತು. ಲವಲವಿಕೆಯಿಂದ ಓಡಾಡಲಾರಂಭಿಸಿದರು. ಅವರ ಕೆಲಸಗಳಲ್ಲಿ ಉತ್ಸಾಹ ಚಟುವಟಿಕೆಗಳು ಕಾಣಿಸಿಕೊಂಡವು. ನೋವಿನಿಂದ ಬಾಡಿ ದೈನ್ಯವಾಗಿದ್ದ ಅವರ ಮುಖದಲ್ಲಿ ಹರ್ಷ ಸಂತೋಷದ ಗೆರೆಗಳು ಮೂಡಿದವು. ಗುರುಗಳ ಆಶೀರ್ವದಿಸಿ ನಿಮ್ಮ ಉದ್ದೇಶ ನೆರವೇರಲಿ ಎಂದಾಗ ಲಕ್ಷ್ಮಮ್ಮನವರಿಗೆ 106 ಭರವಸೆಯನ್ನಿತ್ತಂತಾಯಿತು. ಆ ತಾಯಿಯ ಮುಖ ಅಪೂರ್ವ ಕಾಂತಿಯಿಂದ, ಆತ್ಮಶಾಂತಿಯಿಂದ ಕನ್ನಡಿಯಂತೆ ಶೋಭಿಸಿತು. ಶ್ರೀ ಗುರುದರ್ಶನ, ಶ್ರೀ ಶಾರದಾಂಬ ದರ್ಶನ, ಶೃಂಗೇರಿ ಕ್ಷೇತ್ರದ ಎಲ್ಲ ದೇವಾಲಯಗಳ ಸಂದರ್ಶನ ಮಾಡಿಕೊಂಡು ಬಂದು ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಪ್ರಯಾಣವಾರಂಭಿಸಿದರು. ಭಕ್ತರಾದವರು ಕೆಲವರು ಊರ ಅಗಸಿಯ ಬಾಗಿಲವರೆಗೂ ಬಂದು ದಂಪತಿಗಳು ಬೀಳ್ಕೊಟ್ಟು ಒಬ್ಬೊಬ್ಬರು ಆಲೋಚನೆಯೊಂದಿಗೆ ಕಾಲ್ನಡಿಗೆಯಲ್ಲಿಯೇ ಪ್ರಯಾಣ ಸಾಗಿದರು.